2025ರಲ್ಲಿ ಎವರೇಜ್ ಬೆನಿಫಿಟ್ ಅಂತ ಹೇಳಿ ಒಂದು ಆಪ್ಷನ್, 0 ಮೇಕಿಂಗ್ ಚಾರ್ಜಸ್, 0% ಮೇಕಿಂಗ್ ಚಾರ್ಜಸ್. ಅಯ್ಯಪ್ಪ 3 ಲಕ್ಷ 4 ಲಕ್ಷ ಆ ಥರದ್ದು ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ರಿತ್ತಲ್ಲ ನಮ್ಗೆ ಕಡಿಮೆಲೂ ಸಿಗುತ್ತೆ ಅನ್ಸುತ್ತೆ. ಈಗ ಗೋಲ್ಡ್ ಕಾಯಿನ್ ಸ್ಕೀಮ್ ಮಾಡ್ಲಕ್ಕ, ಆರ್ನಮೆಂಟಲ್ ಸ್ಕೀಮ್ ಮಾಡ್ಲಕ್ಕ. ಇನ್ನೊಂದು ಈ ಸುಕನ್ಯಾ ಸಮೃದ್ಧಿ ಬಗ್ಗೆ, ಅದು ಹೆಣ್ಮಕ್ಳಿಗೆ ಅಂತ ಇಪ್ಪು ಸ್ಕೀಮ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಿದ್ರಿ ಅನ್ಕಂತೆ. ಯಾರು ಹೊಸ್ತೆ ನನ್ನ ಚಾನಲ್ ಕಾಣ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸೈಡಲ್ಲೊಂದು ಬೆಲ್ ಐಕಾನ್ ಇತ್ತಲ್ಲ ಅದು ಪ್ರೆಸ್ ಮಾಡಿ ಆಯಿತಾ. ಇವತ್ತು ನಾನು ಮತ್ತು ನನ್ನ ತಂಗಿ ಗೋಲ್ಡ್ ಪರ್ಚೇಸ್ ಮಾಡುವಂಥ ಆಭರಣ ಜ್ಯುವೆಲ್ಲರ್ಸ್ ಬ್ರಹ್ಮಾವರ ಇಲ್ಲಿಗೆ ಹೋಗ್ತಿತ್ತು. 1 ಗ್ರಾಮ್ ಗೋಲ್ಡಿಗೆ 14,000 to 15,000 ಬಂದು ನಿಂತಿದ್ದಂದರೆ 3 ಪಾವನ್ ಸರ ತಗೊಂಡ್ಕಂದ್ರು ಏನಿಲ್ಲ ಅಂದರೂ 3-4 ಲಕ್ಷದ ಹತ್ರ ಬೇಕು. ಅದು ಆ್ಯಂಟಿಕ್ ಅದಕ್ಕೆಲ್ಲ ಹೋದ್ರಿತ್ತಲ್ಲ, ಅದು ಡಿಸೈನ್ ಮೇಕಿಂಗ್ ಅಂತ ಹೇಳಿ ಸಿಕ್ಕಾಪಟ್ಟೆ ಜಾಸ್ತಿನೇ ಆಯ್ತು ನಮಗೆ. ಸೊ ಅಂಥದ್ರಲ್ಲಿ ನಾವೆಂತ ಪರ್ಚೇಸ್ ಮಾಡ್ತೀವಿ ಅಂತ ಗೊತ್ತಾಯ್ಕಂದ್ರೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಡ ತನಕ ಕಾಣಿ. 2025ಕ್ಕೆ ಕೆಲವೊಂದು ಚೇಂಜಸ್ ಮಾಡಿದ್ರು ಗೋಲ್ಡ್ ಇದರಲ್ಲಿ. ಈಗ ಕೆಲವರು ಸ್ಕೀಮ್ ಮಾಡೋರಿಗೆ ಆರ್ನಮೆಂಟಲ್ ಸ್ಕೀಮ್ ಬೆಸ್ಟಾ ಅಥವಾ ಗೋಲ್ಡ್ ಕಾಯಿನ್ ಸ್ಕೀಮ್ ಬೆಸ್ಟಾ, ಯಾವುದ್ರಲ್ಲಿ ಯಾವ ಥರ ನಮಗೆ ಲಾಭ ಇತ್ತು ಅಂಥದ್ದೆಲ್ಲ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ನಾನು ಇದರಲ್ಲಿ ಶೇರ್ ಮಾಡ್ತಿದ್ದೆ. ನಾವೀಗ ನೋ ಸ್ಪಿನ್ ಕಲೆಕ್ಷನ್ಸ್ ಎಲ್ಲ ಕಾಣ್ತಿತ್ತು. ನನ್ನ ತಂಗಿಗೆ ಸ್ವಲ್ಪ ಇದು ಕ್ರೇಜ್ ಜಾಸ್ತಿ, ಅವಳಿಗೆ ಬೇರೆ ಬೇರೆ ಥರ ನೋ ಸ್ಪಿನ್ ಹಾಕೋದಂದ್ರೆ ಇಷ್ಟ. ನನಗೂ ತುಂಬ ಇಷ್ಟ. ಬಟ್ ಎಂತಂದರೆ ನನಗೆ ಆಲ್ಮೋಸ್ಟ್ ಒಂದು 3 ಸಲ ಆಯ್ತು ಅನಿಸುತ್ತೆ ಮೂಗು ಚುಚ್ಚಿ. ನನ್ನ ಇದಕ್ಕೆ ಮೂಗಿಗೆ ಆಗ್ತಿಲ್ಲ ನೋ ಸ್ಪಿನ್. ಎಂತ ಅಂದರೆ ಅದು ಇನ್ಫೆಕ್ಷನ್ ಥರ ಆಯಿತು. 7th ಅಧಿಪತಿಗೆ ಸ್ಟಾರ್ಟಿಂಗ್ ಚುಚ್ಚಿದೆ. ಆಗ ಒಂದು ಸ್ವಲ್ಪ ಅದು ಗುಳ್ಳೆ ಥರ ಆಗಿ ಅದನ್ನು ತೆಗೆದೆ. ತುಂಬ ಟೈಮ್ ತನಕ ಅಂದರೆ ಅದು ಆಲ್ಮೋಸ್ಟ್ ಒಂದು 2-3 ತಿಂಗಳು ಇಟ್ಕೊಂಡ್ರೂ ಅದು ಹಿಂಗೆ ಜಸ್ಟ್ ಮುಟ್ರೆ ನೋವಾತಿತ್ತು ಆ ಥರ. ಅದು ಹೀಲ್ ಆಯ್ಲೇ ಇಲ್ಲ. ಸೊ ಒಂದ್ಸಲಿ ತೆಗೆದ್ನ, ಮತ್ತು ಆದಮೇಲೆ ಮತ್ತೊಂದು ಸಲ ಹಾಕಿದೆ. ಆಲ್ಮೋಸ್ಟ್ ಒಂದು 3 ಸಲ ಹಾಕಿದೆ. ಮತ್ತೆ ಹಾಕಿ ತೆಗೆದು ಸರಿ ಅಲ್ಲ ಅಂತ ಹೇಳಿ ಮತ್ತೆ ಅದನ್ನು ಬಿಟ್ಬಿಟ್ಟೆ. ಬಟ್ ನಂಗೆ ತುಂಬ ಇಷ್ಟ. ಇದು ಚಂದ ಇತ್ತು, ತೆಗ್ದಿಡ್ ನಿಂಗೆ ಇಷ್ಟ ಅದೆಲ್ಲ ತೆಗ್ದಿರ. ಇದು ಹಳೆ ಸ್ಟೈಲೇ, ಈಗ ಎಲ್ಲ ಹೊಸ್ತಲ್ಲ ಮೊದಲೆಲ್ಲ. ಸಣ್ಣದೊಂದು ಮೂಗ್ಬಟ್ಟು ತಗೊಂಬಕ್ಕೆ ಇಷ್ಟು ಡಿಸ್ಕಷನ್ ಮಾಡಿತಂದರೆ ಅದು ಹಾಗೆ ಅಲ್ಲ. ಇವಾಗಿನ ಗೋಲ್ಡ್ ರೇಟಲ್ಲಿ ತುಂಬ ಯೋಚನೆ ಮಾಡ್ಕತ್ತು. ಮತ್ತು ನಾವು ತಗೊಂಬತ್ತಿಗೆ ಅದಕ್ಕೆ ರೇಟ್ ಜಾಸ್ತಿ, ಕೊಡುವತ್ತಿಗೆ ಅದರದ್ದು ಅದು ಇದು ಅಂದೇಳಿ ಹೇಳಿ ಅದು ಕಡಿಮೆ ಒಪ್ಪುದು. ಶ್ರೀದೇವಿ ಅಮ್ಮನ ಸೈನಿ. 2024ರಲ್ಲಿ ನಾನೊಂದು ಸಣ್ಣ ಗೋಲ್ಡ್ ಸ್ಕೀಮ್ ಮಾಡಿದ್ದೆ ಆಯಿತಾ. ಅದ್ರ ಪರ್ಚೇಸಿಂಗ್ ಡೇಟ್ ಮುಗಿದು ಆಲ್ರೆಡಿ 4 ತಿಂಗಳಾಯಿತು. ನನಗೀಗ ಜ್ಞಾನೋದಯ ಆಯ್ತು ಪರ್ಚೇಸ್ ಮಾಡ್ಕಂತ ಹೇಳಿ. ಈಗ 3,900. ಸೊ 1 ರೂಪಾಯಿನೂ ನೀನು ತಗೊಂಬತ್ತಿಗೆ ಇಷ್ಟ ಇಲ್ಲ. ಗನ್ ಶಾಟ್ ಇರುತ್ತೆ ಅಂತ ಶ್ರೀದೇವಿ ಇಲ್ಲಿ ನಾನು ಮೂಗು ಚುಚ್ಕಂತ ಅಂತ ಬಂದದ್ದು. ಬಟ್ ಎಂತ ಮಾಡೋಕತ್ಲ, ಅವ್ರ ಕೈಯಲ್ಲೇ ಚುಚ್ಚತೆ ಅಂದ್ರೆ ಸ್ವಲ್ಪ ಹೆದರ್ಕೊಂಡಾಳ. ಆಪ್ರೇಷನ್ ಆಪತ್ತಿಗೆ ಮೂಗು ಬಟ್ಟು ತೆಗೆದಿಡೋಕೆ ಹೇಳಿದ್ದೀರಾ. ಸೊ ಅವಳಿದ್ದು 1-2 ದಿವಸದಲ್ಲೇ ಅದು ಹೋಲ್ ಮುಚ್ಚಿ ಹೋಯ್ದಿತ್ತು. ಹಂಗೆ ಈಗ ಪುನಃ ಚುಚ್ಕೊಂಬಂದದ್ದು. ಕೈ ಬಿಡ, ನೀನು ಕಾಣ್ಬೇಡ, ಕಣ್ಣು ಮುಚ್ಕೊ. ವಾವ್, ಸಕ್ಕತ್ತೆ ಚಂದ ಇತ್ತು. ಇದೇ ಚಂದ. ಸ್ಟಾರ್ ಸುಮಾರು ಹಾಕಿದ್ದು ಚುಚ್ಚದಲ್ಲ. ಇದು 1 ಗ್ರಾಮ್. ಆಗಲೇ ಹೇಳ್ದಂಗೆ ಈಗಳಿನ ಗೋಲ್ಡ್ ರೇಟಿಗೆ ಎಲ್ಲರಿಗೂ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ. ಗೋಲ್ಡ್ ಅಂದ ತಕ್ಷಣ ತಲೆಗೆ ಬಪ್ಪದೆ ಅಂತ ಹೇಳಿ ಅಯ್ಯಪ್ಪ 3 ಲಕ್ಷ 4 ಲಕ್ಷ ಆ ಥರದ್ದೇ. ಗೋಲ್ಡ್ ಅಂದರೆ ಒಂದ್ಸಲ ಹೆದರಿಕೆ ಆಯ್ತು. ಅದು ಎಷ್ಟು ಕಡಿಮೆ ಜಾಸ್ತಿ ಯಾರೂ ಥಿಂಕ್ ಮಾಡೋದಿಲ್ಲ. ಫಸ್ಟ್ ಗೋಲ್ಡ್ ಅಂದರೆ ಹೆದರ್ಕಂತ್ರ. ಬಟ್ ನಮ್ಮ ಹತ್ರ ಈಗ ಮೊದಲೆಲ್ಲ ತಗೊಳೋದು ಗೋಲ್ಡ್ ಇದ್ದರೆ, ಈಗ ಗೋಲ್ಡ್ ರೇಟ್ ಜಾಸ್ತಿ ಆದಾಗ ನಾವು ಅದನ್ನು ನಮ್ಮ ಕಷ್ಟ ಕಾಲಕ್ಕೆ ಅದನ್ನು ಕೊಟ್ಟಾಗ ನಮಗೆ ದುಡ್ಡು ಸಿಗುತ್ತಲ್ಲ. ಸೊ ಯಾವತ್ತು ಗೋಲ್ಡ್ ಸ್ವಲ್ಪ ತೆಗೆದಿಟ್ಕೊಂಡ್ರೆ ನಮ್ಮ ಕಷ್ಟ ಕಾಲಕ್ಕಾದ್ರು ಅಟ್ಲೀಸ್ಟ್ ಆಯ್ತು. ಸುಮ್ಮನೆ ಅದು ಕೂತ್ಕೊಂಡ್ರೆ ಅದು ಮರಿ ಹಾಕೋದಿಲ್ಲ. ನಮಗೆ ಬೇಕಾದಾಗ ಅದು ಯೂಸ್ ಮಾಡ್ಕೊಂಡ್ರೆ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಅಂತ ನನಗನ್ಸೋದು ಗೋಲ್ಡ್. ಸೊ ಇಲ್ಲಿಗೆ ಯಾಕೆ ಹೇಳ್ತಿದ್ದೆ ಅಂದರೆ, ದೊಡ್ಡ ಗೋಲ್ಡ್ ತಗೊಂಬಕಾತಿಲ್ಲ ಈಗಳಿನ ಗೋಲ್ಡ್ ರೇಟಲ್ಲಿ. ಅಟ್ಲೀಸ್ಟ್ ಈ ಥರದ್ದೆಲ್ಲ 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ 4 ಗ್ರಾಮ್ ಒಳಗಡೆ ನೀವು ಇದೆಲ್ಲ ಕಾಣ್ತಿಪ್ಪುದು. ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ರಿತ್ತಲ್ಲ ನಮಗೆ ಕಡಿಮೆಲೂ ಸಿಗುತ್ತೆ. ನಾವು ಗೋಲ್ಡ್ ಹಾಕೊಂಡಿದಂಥ ಸಮಾಧಾನ ಇರುತ್ತೆ. ಮತ್ತು ಫ್ಯೂಚರಿಗೆ ಗೋಲ್ಡ್ ಅದು ಗೋಲ್ಡ್ ಯಾವತ್ತೂ ಅದಕ್ಕೆ ಇದಾತಿಲ್ಲಲ್ಲ,
ಅದೇನು ಕಲರ್ ಹೊಪ್ಪದಂತ ಇರೋದಿಲ್ಲ. ಸೊ ಇದನ್ನು ಫ್ಯೂಚರಲ್ಲಿ ಇಟ್ಕೊಂಡ್ರೆ ಗೋಲ್ಡ್ ರೇಟ್ ಜಾಸ್ತಿ ಆದಾಗ ಅಟ್ಲೀಸ್ಟ್ ನಮಗೆ ಅದು ಬೇಡ ಅಂದರೂ ಕೊಟ್ಟು ಬೇರೆ ಆದರೂ ಮಾಡಿಸ್ಕೊಬೋದು ಅಲ್ಲ. ಇವತ್ತೀಗ 14,000 ಇತ್ತಂತ ಮಾಡುವ ಗೋಲ್ಡಿಗೆ, ಈಗ 2 ಗ್ರಾಮ್ ತಗೊಳ್ಕಂತ ಹೇಳಿದ್ರು ಅಲ್ಲೇ ನಮಗೆ 28-30 ಸಾವಿರದವರೆಗೆ ಬೇಕು. ಕಡಿಕೆ ಅದೊಂಚೂರು ಮೇಕಿಂಗ್ ಅಂದೇಳಿ ಹೇಳಿ ಅಲ್ಲಿ ಹಾಕ್ತಾರೆ 30-35 ಸಾವಿರ ತನಕ ಹತ್ತು. ಓಕೆ, ಅದೀಗ ಇವತ್ತಿನ ರೇಟ್. ಅದನ್ನೇ ಇದೇ ಥರದ ಆರ್ನಮೆಂಟ್ಸ್ ಎಲ್ಲ ಮೊದಲೇ ಇತ್ತು. ಈಗ ಇದೆಲ್ಲ ಹೊಸ ಹೊಸ ಪ್ಯಾಟರ್ನ ಮೊದಲೆಲ್ಲ ಸ್ಟಾರ್ಟಿಂಗ್ ಇದ್ರಲ್ಲಿ ಬರ್ತಿತ್ತು, ಸಿಂಪಲ್ ಇದ್ರಲ್ಲಿ. ಹಾಗೆ ಅದನ್ನೆಲ್ಲ ತಗೊಂಡಿದ್ರೆ ಈಗ ಎಷ್ಟು ಯೂಸ್ ಹಾಕೋದು ನಾವು? ಅದನ್ನು ಹಾಕಿ ಹಾಕಿ ಬೋರ್ ಆದರೆ ಅಟ್ಲೀಸ್ಟ್ ಅದನ್ನು ಕೊಟ್ಟರೆ ಜಾಸ್ತಿ ಈಗ ಗೋಲ್ಡ್ ರೇಟಿಗೆ ಅದಕ್ಕೆ ನಮಗೆ ಡಬಲ್ ಸಿಗ್ತಿತ್ತಲ್ಲ. ಹಾಗಂತ ಒಂದೇ ಸಲ ಕ್ಯಾಶ್ ಕೊಟ್ಟು ಗೋಲ್ಡ್ ತಗೊಂಡು ಎಲ್ರಿಗೂ ಆತಿಲ್ಲ. ಈಗಿನ ಗೋಲ್ಡ್ ರೇಟಿಗೆ 30,000-40,000 ಕಡಿಮೆ ಇರ್ಬೋದು. ಕಮಿಟ್ಮೆಂಟ್ಸ್ ಎಲ್ಲ ಇರೋದ್ರಿಂದ ಎಲ್ಲರಿಗೂ ಒಂದೇ ಸಲ ಕ್ಯಾಶ್ ಕೊಡೋಕ್ಕಾಗ್ತಿಲ್ಲ. ಅದಕ್ಕೆ ಅಂತ ಹೇಳಿ ಗೋಲ್ಡ್ ಕಾಯಿನ್ ಸ್ಕೀಮ್, ಆರ್ನಮೆಂಟಲ್ ಸ್ಕೀಮ್ ಅಂತೆಲ್ಲ ಬಂದಿತ್ತು. ಅದು ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಹೇಳಿಕೊಟ್ಟದ್ದು ಅದಲ್ಲ, ಬಟ್ ಇಲ್ಲಿಂದ ಶುರು ಮಾಡ್ತಿದ್ದೆ. ಈಗ ಗೋಲ್ಡ್ ಕಾಯಿನ್ ಸ್ಕೀಮ್ ಬಗ್ಗೆ ಮಾತಾಡೋದಿದ್ರೆ ಓವರಾಲ್ ಅದಕ್ಕೆ 1 ವರ್ಷ ಪರ್ಚೇಸಿಂಗ್ ಪೀರಿಯಡ್ ಅನ್ಕೊಂಬ. ಮಿನಿಮಮ್ ಇಂತಿಷ್ಟು ಅಂತ ಇರುತ್ತಲ್ಲ ಗೋಲ್ಡ್ ಕಾಯಿನ್ ಮತ್ತು ಆರ್ನಮೆಂಟಲ್ಲಿಗೆ. ಫಾರ್ ಎಕ್ಸಾಂಪಲ್ 5,000ದಿಂದ ಶುರು ಮಾಡುವ. ತಿಂಗಳಿಗೆ ಒಂದು 5,000 ಕಟ್ಟತ್ತೆ ಅನ್ಕೊಂಬ. 5,000 ಕಟ್ಕೊಂತಿಲ್ಲ, 1,000ನೂ ಕಟ್ಲಕ್ಕೆ. ನಾನು 5,000 ಎಕ್ಸಾಂಪಲ್ ತಗೊಂತಿದ್ದೆ. 5,000 ನೀವು ತಿಂಗ್ಳಿ ಕಟ್ಟಕ್ಕೆ, 10 ತಿಂಗಳು ನೀವು 5,000 ಕಟ್ಟಕ್ಕೆ. 10 ತಿಂಗಳು ಕಟ್ಟರೆ 5,000 ಅನ್ನೋದು 10ನೇ ತಿಂಗಳಿಗೆ 50,000 ಆಯ್ತು. 11ನೇ ತಿಂಗಳಿಂದ ನಿಮ್ಮ ಬೆನಿಫಿಟ್ ಶುರುವಾತ್ ಅಂದರೆ 1 ತಿಂಗಳು ಬೆನಿಫಿಟ್ ಅಷ್ಟೇ. 11ನೇ ತಿಂಗಳಿಗೆ ನಿಮಗೆ 5,000ಕ್ಕೆ ಅದರ ಅರ್ಧ, 5,000ದ ಅರ್ಧ ಅಂದರೆ 2,500 ಬೆನಿಫಿಟ್ಟು ನಿಮಗೆ ಸಿಗುತ್ತೆ. 12ನೇ ತಿಂಗಳಿಗೆ ಅದ್ರ ಪರ್ಚೇಸಿಂಗ್ ಪೀರಿಯಡ್. ಯಾಕಿಲ್ಲಿ ಹಾಫ್ ಬೆನಿಫಿಟ್ ಅಂದರೆ ಇದರಲ್ಲಿ 3% ಹ್ಯಾಂಡ್ಲಿಂಗ್, 3% GST, ಬಟ್ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ಅದೇ ನೀವು ಆರ್ನಮೆಂಟಲ್ ಸ್ಕೀಮಿಗೆ ಹೋದರೆ ಸೇಮ್ ಅಮೌಂಟ್ ತಗೊಂಬ. 5,000 ನೀವು 1 ತಿಂಗಳಿಗೆ ಕಟ್ಟರೆ 10 ತಿಂಗಳಿಗೆ ಅದು 50,000 ಆಯ್ತು. 11ನೇ ತಿಂಗಳಿಗೆ ಎಷ್ಟಾಗುತ್ತೆ? 5,000ಕ್ಕೆ ನಿಮಗೆ 5,000 ಫುಲ್ ಬೆನಿಫಿಟ್. ಅಂದರೆ ಟೋಟಲ್ 11ನೇ ತಿಂಗಳಿಗೆ ಅದು 55,000 ಆಗುತ್ತೆ. 12ನೇ ತಿಂಗಳ ಬಪ್ಪತಿ ನೀವು ಪರ್ಚೇಸಿಂಗ್ ಮಾಡು. ಅದು 1 ವರ್ಷ ಆಯಿತಾ? ಹಾಗಿರುತ್ತೆ. ಈಗ ನಿಮ್ಗೆ ಅನ್ಸುತ್ತೆ ಈಗ ಗೋಲ್ಡ್ ಕಾಯಿನ್ ಸ್ಕೀಮ್ ಮಾಡ್ಲಕ್ಕ, ಆರ್ನಮೆಂಟಲ್ ಸ್ಕೀಮ್ ಮಾಡ್ಲಕ್ಕ ಅಂತ. ಈಗಳಿನ ಗೋಲ್ಡ್ ರೇಟಿಗೆ ಈ ಮೇಕಿಂಗ್ ಚಾರ್ಜಸ್ ವಿಷಯಕ್ಕೆ ಹಾಕೋದಂದರೆ ಆರ್ನಮೆಂಟಲ್ ಸ್ಕೀಮಿಗೆ ನಿಮ್ಗೆ 15% ಮೇಕಿಂಗ್ ಚಾರ್ಜಸ್ ಅಂತ ಹೊತ್ತು. ಈಗ ರುಪೀಸಲ್ಲಿ ಹೇಳೋದಂದ್ರೆ ಒಂದು 8,000 ನಿಮ್ಮ ಮೇಕಿಂಗ್ ಚಾರ್ಜಸಲ್ಲಿ ಹೊತ್ತು ಆರ್ನಮೆಂಟಲ್ ಸ್ಕೀಮಿಗೆ. ಬಟ್ ಗೋಲ್ಡ್ ಕಾಯಿನಲ್ಲಿ ಅದು ಹೊತ್ತಿಲ್ಲ. ವಿಷಯ ಅಂತ ಅಂದರೆ 2025ರಲ್ಲಿ ಎವರೇಜ್ ಬೆನಿಫಿಟ್ ಅಂತ ಹೇಳಿ ಒಂದು ಆಪ್ಷನ್ ಮಾಡಿ, ಮತ್ತು 0% ಮೇಕಿಂಗ್ ಚಾರ್ಜಸ್ ಈ ಥರ ಸ್ಕೀಮ್ಗಳಿಗಂತ ಮಾಡಿರೋ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಲಕ್ಕ ಎಂತ ಅಂತ ಹೇಳಿದ್ರೆ, ನೀವೀಗ ಮಿಡಲೆಲ್ಲ 10 ತಿಂಗಳು ನಿಮ್ಗೆ ಕಟ್ಟೋಕ್ಕಾತಿಲ್ಲ, ಒಂದು 6 ತಿಂಗಳು ಕಟ್ಟಿ ನಾನು ಬಿಡ್ತೆ, ಇಲ್ಲ ನಮಗೆ ದುಡ್ಡಿರೋದಿಲ್ಲ 7ನೇ ತಿಂಗಳಿಗೆ ಕಟ್ಟೋಕ್ಕಂತ ಇದ್ದರೆ ಅದನ್ನಲ್ಲೇ ಡ್ರಾಪ್ ಮಾಡ್ತಾರೆ. ತುಂಬ ಜನ ಮಾಡಿರ್ಬೋದು ಆ ಥರ. ಮತ್ತದು ಯಾವತ್ತೋ ತಗೊಂಡು ಬರ್ಬೋದು, ಹಾಗೆಲ್ಲ ಇರುತ್ತೆ. ಸೊ ಎಂತ ಮಾಡ್ಲಕ್ಕಂದ್ರೆ, ನೀವು 6 ತಿಂಗ್ಳಿಗೆ ಕಟ್ಟಿ ಅಲ್ಲೇ ಬಿಟ್ಟು ನಂಗೆ ಕ್ಯಾಶ್ ಬೇಕಂತ ಹೇಳಿದ್ರೆ ಅವ್ರು ನಿಮ್ಮ ಕ್ಯಾಶು ಕೊಡ್ತಾರೆ. ಆ ಆಪ್ಷನ್ನು ಇತ್ತು. ಇಲ್ಲ ಎವರೇಜ್ ಬೆನಿಫಿಟ್ ಆಪ್ಷನ್ನು ಇತ್ತು. ಎವರೇಜ್ ಬೆನಿಫಿಟ್ ಅಂತ ಹೇಳಿದ್ರೆ, ನೀವು ಎಷ್ಟು ತಿಂಗಳು ಕಟ್ಟಿರಿ, ನೀವು ಕಟ್ಟಿದ 6 ತಿಂಗಳಿಗಿತ್ತಲ್ಲ ಅಷ್ಟು ತಿಂಗಳಿದೆ ಬೆನಿಫಿಟ್ ಕೂಡ ನೀವು ತಗೊಳ್ಲಕ್ಕ. ಬಟ್ ಅದು ಪರ್ಚೇಸಿಂಗ್ ಪೀರಿಯಡ್ ತನಕ ನೀವು ವೆಯ್ಟ್ ಮಾಡ್ಕಂದ್ರೆ 1 ವರ್ಷ ಅಲ್ಲ ಅದಕ್ಕೆ. ಸೊ ನೀವು ಅಲ್ಲಿ ತನಕ ಕಾದರೆ ನಿಮಗೆ 6 ತಿಂಗಳಿದು ಎವರೇಜ್ ಬೆನಿಫಿಟ್ ಲೆಕ್ಕದಲ್ಲಿ ಸಿಗುತ್ತೆ ಈ ಥರ. ಸೊ ಇದೊಂದು, ಮತ್ತು ಮೇಕಿಂಗ್ ಪರ್ಚೇಸ್ 0 ಇರುತ್ತಲ್ಲ, ಸೊ ಅದೊಂದು ಬೆನಿಫಿಟ್ ಅಲ್ಲ. ಯಾರು ಇದೇ ರೀತಿ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಎಲ್ಲ ಇತ್ತು. ಲೈಕ್ ನಾವು ಡೈಲಿ ಯೂಸ್ ಮಾಡೋ ಫೋನ್ಪೇ, ಜಿಪೇ, ಅದರಲ್ಲಿ SIP, ಮಿಡ್ ಕ್ಯಾಪ್ ಫಂಡ್, ಫ್ಲೆಕ್ಸಿ, ಸ್ಮಾಲ್ ಈ ಥರದ್ದೆಲ್ಲ ಇರುತ್ತಲ್ಲ, ಅದರಲ್ಲೆಲ್ಲ ಸಣ್ಣ ಪುಟ್ಟ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಲಕ್ಕೆ. ಇನ್ನೊಂದು, ಈ ಸುಕನ್ಯಾ ಸಮೃದ್ಧಿ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ಬಟ್ ಗೊತ್ತಿಲ್ಲದವ್ರಿಗೆ ಸ್ವಲ್ಪ ತಿಳ್ಕೊಂಡಿಂದ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಅದು ಹೆಣ್ಮಕ್ಳಿಗೆ ಅಂತ ಇಪ್ಪು ಸ್ಕೀಮ್. ಅದರಲ್ಲೂ ಮನೇಲಿ ಒಂದು ಹೆಣ್ಮಗುಗೆ, ಮನೇಲಂದರೆ ಈಗ ನಮಗೆ 2 ಹೆಣ್ಮಕ್ಳಿದ್ರೆ ಅದರಲ್ಲಿ 1 ಹೆಣ್ಮಗುಗಂತ ಇದ್ದಿದ್ದು. ಮುಂದೆ ಏನೋ ಚೇಂಜಸ್ ಆಗ್ಬೋದು. ಅದರಲ್ಲಿ ಒಳ್ಳೆ ಇಂಟ್ರೆಸ್ಟ್ ಇತ್ತು. ಈಗ ಒಳ್ಳೊಳ್ಳೆ ಅದರಲ್ಲಿ ಬೆನಿಫಿಟ್ಸು ಕೊಡ್ತಾಯಿದ್ರು. ಅದು ಇರೋದು 15 ವರ್ಷ, ಅಂದರೆ 15 ವರ್ಷ ಕಟ್ಟಕ್ಕೆ. ಈಗ ಸ್ಟಾರ್ಟಿಂಗ್ ಈಗ ನಾನು ರಾಹಿತ್ಯಕ್ಕೆ ಕಟ್ತಿದ್ದೆ ಅವಳಿಗೆ 5 ತಿಂಗಳಿದ್ದಾಗಿಂದ. ಸೊ ಅಷ್ಟೊತ್ತಿಂದ 5 ತಿಂಗಳಿಂದ ಶುರು ಮಾಡಿ ನಾನು ಅವಳಿಗೆ 15 ವರ್ಷ ಆಪೋ ತನಕ ನಾನು ಕಟ್ಟಕ್ಕದ್ನ. ಆಮೇಲೆ ಅದ್ರ ಬೆನಿಫಿಟ್ ಸಿಕ್ಕೋದು ಅವಳಿಗೆ 20 ವರ್ಷ ಆದಮೇಲೆ. ಅಂದರೆ ಆ ಮಿಡಲಲ್ಲಿ ಬೆನಿಫಿಟ್ ಆ್ಯಡ್ ಆಗುತ್ತೆ ಹೋಗುತ್ತೆ.
ನಾವು ಎಷ್ಟು ಕಟ್ಟಿದ್ವೋ ಅದ್ರ ಮೇಲೆ ಬೆನಿಫಿಟ್. ಅದು ಸ್ಕೀಮಲ್ಲಿ ಇದು ಬರುತ್ತೆ ಅಂತ, ಎಷ್ಟು ಕಟ್ಟರೆ ಎಷ್ಟು ನಮಗೆ ಬೆನಿಫಿಟ್, ಎಷ್ಟು ಇಂಟ್ರೆಸ್ಟ್ ಅದಕ್ಕೆ ಸಿಗುತ್ತೆ ಅಂತ ಅದೆಲ್ಲ ನಿಮಗೆ ಪೋಸ್ಟ್ ಆಫೀಸಿಗೆ ಹೋದ್ರೆ ಅವರು ಕೊಡ್ತರು. ಅದರಲ್ಲೆಲ್ಲ ಡೀಟೇಲ್ ಇರುತ್ತೆ. ಸ್ಟಾರ್ಟಿಂಗ್ ಅಂದರೆ ನಿಮಗೆ ಮಿನಿಮಮ್ 100 ರೂಪೀಸಿಂದ ಶುರುವಾಯ್ತು. ಮ್ಯಾಕ್ಸು 15,000 ಅನಿಸುತ್ತೆ ಮ್ಯಾಕ್ಸ್. ಸೊ ನಾವು ಈ ಅಮೌಂಟಲ್ಲಿ ಎಷ್ಟು ಬೇಕಾದ್ರೂ ಕಟ್ಲಕ್ಕೆ. ಅದು ನೀವೀಗ ತಿಂಗ್ಳಿಗೆ ಕಟ್ಟಿದ್ರೆ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗತ್ತೆ. ನೀವು ಕಟ್ಟೋದು ಅಮೌಂಟ್ ಮೇಲೆ ಅದು ನಿಮ್ಮ ಬೆನಿಫಿಟ್ ಬರ್ಬೋದು. ಇಲ್ಲ ನಂಗೆ ತಿಂಗ್ಳಿಗೆ ಕಟ್ಟೋಕ್ಕಾಗಲ್ಲ, ನಾನು ವರ್ಷಕ್ಕೆ ಒಂದು ಸಲ ಕಟ್ತೆ ಅಂದರೂ ಅಡ್ಡಿಲ್ಲ, ವರ್ಷಕ್ಕೆ ಒಂದು ಪೇಮೆಂಟರು ಆಯ್ಕೆ ಅಂತ ಇರುತ್ತೆ, 100 ರೂಪಾಯಿ ಅಷ್ಟು ಮಿನಿಮಮ್. ಬಟ್ ನೀವು ತಿಂಗ್ಳಿಗೆ ಇಂತಿಷ್ಟು ಕಟ್ಟದೆ ಹೋದರೆ ಮುಂದೆ ಫ್ಯೂಚರಲ್ಲಿ ನಮಗೆ ಒಳ್ಳೆಯದು. ಅವಳು ಎಜುಕೇಷನ್ ಅಂತ ಬಂದಾಗ ಎಲ್ಲಾದರೂ ನಾವು ತೆಗಿಬೇಕಂತ ಇದ್ದರೆ, ಅಂದರೆ 18 ವರ್ಷ ಅವಳಿಗೆ ಎಜುಕೇಷನ್ ಆದಮೇಲೆ ತೆಗೆಯೋದಂದರೆ 18 ವರ್ಷ ಆದಮೇಲೆ ಅವಳಿಗೆ ತೆಗಿಯೋ ಆಪ್ಷನ್ ಇರುತ್ತೆ. ಬಟ್ ಅದ್ರ ಕಂಪ್ಲೀಟ್ ಬೆನಿಫಿಟ್ ತಗೊಂಡ್ಕಂದ್ರೆ ಅವಳಿಗೆ 21 ವರ್ಷ ಆಗಬೇಕು. ಅವಳು ಮದುವೆ ಟೈಮಲ್ಲೋ ಆ ಥರ ಅದು 21 ವರ್ಷ ಎಜುಕೇಷನ್ ಎಲ್ಲ ಮುಗಿದು ನಾವು ಕೆಲಸಕ್ಕೂ ಯೂಸ್ ಮಾಡ್ಕೊಳ್ಲಕ್ಕ. 21 ವರ್ಷಕ್ಕೆ ಈಗ ಯಾರೂ ಮದುವೆ ಮಾಡೋದಿಲ್ಲ, ಆಗ್ಲಿಕ್ಕೆಲ್ಲ ಆಯ್ತು ಬಿಡಿ ಹೇಳು. ಮದುವೆ ಟೈಮಲ್ಲಿ ಅಥವಾ ಅವಳಿಗೆ ಜಾಬ್ ಆ ಟೈಮಲ್ಲಿ ನಾವು ಯೂಸ್ ಮಾಡ್ಕೊಳ್ಲಕ್ಕ. ಇಲ್ಲ ನಾನು ಮೊದಲೇ ತೆಗಿತೆ, ನಾನು ಅವಳದ್ದು ಓದೋಕೆ ಅಂತ ಹೇಳಿದ್ರೆ 18 ವರ್ಷಕ್ಕೂ ತೆಗಿಲಕ್ಕೆ. ಬಟ್ ಫುಲ್ ಬೆನಿಫಿಟ್ ಸಿಕ್ಕೋದಿಲ್ಲ ಆ ಥರ. ಸೊ ಒಳ್ಳೆ ಬೆನಿಫಿಟ್, ನೀವು ಜಾಸ್ತಿ ಅಮೌಂಟ್ ಕೊಟ್ಟರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಇತ್ತು. ಎಂತ ಅಂದರೆ ಒಂದೇ ಸಲ ಮಗುಗೆ ಅಷ್ಟೆಲ್ಲ ನಾವು ಬೇರ್ ಮಾಡೋಕೆ ಆತಿಲ್ಲ. ಆ ಮೂಮೆಂಟಿಗೆ ಅದು ದೊಡ್ಡ ಅಮೌಂಟ್ ಆಗಿರುತ್ತೆ. ಈಗ ನಮಗೆ ಅಯ್ಯೋ ಇಷ್ಟಪ್ಪ ಕಟ್ಕಲ್ಲ ಅನ್ಸುತ್ತೆ. ಬಟ್ ಅಷ್ಟೊತ್ತಿಗೆ ಎಣಿಸ್ಕೊಂಡ್ರೆ ಅವಳಿಗೆ 21 ವರ್ಷ ಆಪತ್ತಿಗೆ ಅದು ದೊಡ್ಡ ಅಮೌಂಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ಯಾರು ಇನ್ವೆಸ್ಟ್ ಮಾಡಲಿಲ್ಲ, ಯಾರಿಗೂ ಹೆಣ್ಮಗು ಇತ್ತು, ದಯವಿಟ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಒಂದು 100 ರೂಪಾಯಿ ಆದರೂ ಇನ್ವೆಸ್ಟ್ ಮಾಡಿ. ವರ್ಷಕ್ಕೊಂದು ಪೇಮೆಂಟ್ ಮಾಡಬೇಡಿ, ಅಷ್ಟದರಲ್ಲಿ ಅಂತ ಸಿಕ್ಕುವುದಿಲ್ಲ. ಅಟ್ಲೀಸ್ಟ್ ತಿಂಗಳಿಗೆ ಒಂದು 500, 1000 ಇಷ್ಟಾದರೂ ಕಟ್ಟಿ, ಒಳ್ಳೇದು. ಚಂದ 2025 ಕಲರ್ ಹತ್ತಂದೇಳಿಲ್ಲ, ಒಂದ್ಸಲ ಯೂಸ್ ಮಾಡಿದ್ರೆ ದೇವ್ರ ಕೊಡೋಣ ಚಂದ ಇರುತ್ತೆ. ಇದೆಲ್ಲ ಅಲ್ಲ ಒಳಗಡೆ ಇದು ಮಾಡ್ತಾರಲ್ಲ ಅದು ಗಣಪತಿ. ನಂಗೆ ತುಂಬ ಇಷ್ಟ ಆದದಂದರೆ ಈ ಗೋಲ್ಡ್ ಪ್ಲೇಟೆಡ್ ದೇವ್ರ ಫೋಟೋಗಳು ಗಿಫ್ಟಿಂಗ್ ಪರ್ಪಸ್ಸಿಗೆಲ್ಲ ತುಂಬ ಒಳ್ಳೆ ಇತ್ತು. ಈಗ ನಾರ್ಮಲ್ ನಾವು ದೇವ್ರ ಫೋಟೋಗಳನ್ನು ಯೂಸ್ ಮಾಡ್ತಾ ಅದು ಚೇಂಜ್ ಮಾಡ್ಕತ್ತ. ಬಟ್ ಇದು ಗೋಲ್ಡ್ ಪ್ಲೇಟೆಡ್ ಆದ್ದರಿಂದ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.